ಆ ಕೇಸ್ ಬಂದಾಗ ಒಂದು ನಂಗೆ ನೆನಪಾಯ್ತು. ಈಗ ಕುನಾಲ್ ಶಾ ವಾಟ್ಸಾಪ್ದು CEO ಆಗಿದಾರಲ್ಲ, ಹ್ಮ್ ಅವ್ರೊಂದು ಡೆಲ್ಟಾ 4 ಅಂತ ಒಂದು ಫ್ರೇಮ್‌ವರ್ಕ್ ಬಗ್ಗೆ ಯಾವಾಗಲೂ ಬರಿತಾ ಇರ್ತಾರೆ. ಹ್ಮ್ ಡೆಲ್ಟಾ 4 ಫ್ರೇಮ್‌ವರ್ಕ್ ಏನಂತಂದ್ರೆ, ಹ್ಮ್ ಅಂದ್ರೆ ನಿಮ್ಮ ಸ್ಟಾರ್ಟಪ್ ಐಡಿಯಾ ನಿಜವಾಗ್ಲೂ ಬಿಲ್ಡ್ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಡೆಲ್ಟಾ 4 ಫ್ರೇಮ್‌ವರ್ಕ್ ಯೂಸ್ ಮಾಡಿ ಅಂತ. ಹ್ಮ್ ವಾಟ್ ಇಸ್ ದಟ್? ಡೆಲ್ಟಾ 4 ಏನು ಹೇಳುತ್ತೆ ಅಂದ್ರೆ, ಹ್ಮ್ ನಿಮಗೆ ಒಂದು ಪ್ರಾಡಕ್ಟ್ ಆಲ್ರೆಡಿ ತೊಗೊಂಡಿದ್ದೀರಿ ಅಥವಾ ಯೂಸ್ ಮಾಡ್ತಾ ಇದ್ದೀರಿ, ಹ್ಮ್ ಆ್ಯಂಡ್ ಅದನ್ನು 1 to 10 ರೇಟ್ ಮಾಡಿ ಅಂದರೆ ಏನೋ ಒಂದು ರೇಟಿಂಗ್ ಕೊಡ್ತೀರಾ. ಹ್ಮ್ ಲೆಟ್ಸ್ ಸೇ ಯು ಗಿವ್ 3, ಹ್ಮ್ ಏನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಾಟ್ ಎವರ್. ಇನ್ನೊಂದು ಪ್ರಾಡಕ್ಟ್ ಬರುತ್ತೆ ಹೊಸ್ತು, ಹ್ಮ್ ಆ್ಯಂಡ್ ಆ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಹ್ಮ್ ಅದಕ್ಕೆ ನೀವು ರೇಟ್ ಮಾಡಿದ್ರೆ, ಅದು ಒಂದು ಲೆಟ್ಸ್ ಸೇ ಇಫ್ ದೇರ್ ಇಸ್ ಅ ಡೆಲ್ಟಾ ಆಫ್ 4 ಆರ್ ಮೋರ್ ಹ್ಮ್ ಬಿಟ್ವೀನ್ ದ ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಓಲ್ಡ್ ಎಕ್ಸ್ಪೀರಿಯನ್ಸ್, ಹ್ಮ್ ನೀವು ಆ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತ. ಹಾ ಅಂದರೆ ಈಗ ಉದಾಹರಣೆ ಅವ್ರು ಹೇಳೋದು, ನೀವು ಆಟೋಲ್ಲಿ ಹೋಗ್ತಾ ಇದ್ರಿ, ಆಟೋದವನು ಮೀಟರ್ ಹಾಕಲ್ಲ, ಅಷ್ಟು ದುಡ್ಡು ಕೊಡು ಇಷ್ಟು ದುಡ್ಡು ಕೊಡು, ಈ ಥರ ಏನೋ ಜಗಳ ಆಗೋದು, ಅವನ ಹತ್ರ UPI ಇಲ್ಲ, ಏನೋ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ದ ಮೂಮೆಂಟ್ ಊಬರ್ ಬಂದ ತಕ್ಷಣ ನೀವು ಊಬರಲ್ಲಿ ಸ್ಮೂತಾಗಿ ಬುಕ್ ಮಾಡಿದ್ರಿ, ಹೋಗಿ ಕೂತ್ಕೊಂಡ್ರಿ, ಏನು ಜಗಳ ಇಲ್ಲ, ಪೇ ಪರ್ಪಸ್ ಈಸ್ ಮಾಡಿದ್ರಿ, ಸೇಮ್, ಡಿಫರೆನ್ಸ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಸೊ ಟೋಟ್ಲಿ ಡಿಫ್ರೆಂಟ್. ಸೊ ಅವಾಗ ಇಲ್ಲಿ 10ಕ್ಕೆ 3 ಕೊಟ್ಟರೆ, ಇಲ್ಲಿ 10ಕ್ಕೆ 8 ಕೊಟ್ಟರೆ, ದೇ ಇಸ್ ಅ ಡೆಲ್ಟಾ ಆಫ್ ಮೋರ್ ದೆನ್ 4, ಆ್ಯಂಡ್ ದಿಸ್ ಬಿಸ್ನೆಸ್ ವಿಲ್ ವಿನ್ ಅಂತ. ಶೋರ್ ಶಾರ್ಟ್ ಸಕ್ಸಸ್. ಆ್ಯಂಡ್ ಇಟ್ ವಿಲ್ ಆಲ್ಸೋ ಡೂ 3 ಥಿಂಗ್ಸ್ ಅಂತ ಹೇಳ್ತಾರೆ ಅವರು. ಒಂದು, ನಿಮಗೆ ಅದು ಇರ್ರಿವರ್ಸಿಬಲ್, ಅಂದರೆ ನೀವು ಮತ್ತೆ ಹಳೆ ಎಕ್ಸ್ಪೀರಿಯನ್ಸ್ಗೆ ಹೋಗಲ್ಲ. ಎರಡನೇದು, ಯು ವಿಲ್ ಹ್ಯಾವ್ ಲಾಟ್ ಆಫ್ ಟಾಲರೆನ್ಸ್ ಫಾರ್ ಫಾಲ್ಟ್ ಅಂತ, ಅಂದರೆ ಆ್ಯಪ್ ಏನೋ ಒಂದು ಇಶ್ಯೂ ಬಂತು, ತಡ್ಕೋತೀರಾ ಯಾಕಂದ್ರೆ ಚೆನ್ನಾಗಿದೆ ಇದು ಅಂತೇಳಿ. ಥರ್ಡ್ ಒನ್ ಈಸ್ UBP ಅಂತ, ಯೂನಿವರ್ಸಲ್ ಬ್ರ್ಯಾಗ್ ವರ್ದಿ ಪ್ರಪೋಸಿಷನ್ ಅಂತ, ಅಂದರೆ ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತೀರಾ, ದೆನ್ ಯುವರ್ ಕ್ಯಾಕ್ ರೆಡ್ಯೂಸಸ್ ಟು 0 ಅಂತ ಹೇಳೋದು. ಡೆಲ್ಟಾ 4 ಅಂತ ಗೊತ್ತಿಲ್ಲ, ಆರ್ ಓನ್ ಎಕ್ಸ್ಪೀರಿಯನ್ಸ್. Okay. ಚಂದ್ರಲೆ ಹೋಟೆಲ್ಲಿ 3rd ಔಟ್ಲೆಟ್ 4th ಔಟ್ಲೆಟ್ ಓಪನ್ ಮಾಡಿದ್ವಿ. ಓಪನ್ ಮಾಡಿದಾಗ ದೋಸ್ ಡೇಸ್ ಚಂದ್ರ ಲೇಔಟ್ ವಾಸ್ ನಥಿಂಗ್. ಓಕೆ, ಅದೊಂದು ಸ್ಟ್ರೀಟ್ ಇತ್ತು, ಅದರಲ್ಲಿ ತುಂಬ ಇದಾಗಿರಲಿಲ್ಲ. ಅಲ್ಲಿ ಬಂದ ಕಸ್ಟಮರ್ಸ್, ನಮ್ಮಲ್ಲಿ ನಮ್ಮ ಸ್ಟೋರಿ ಹೇಳ್ತಾ ಹೋಗ್ತೀನಿ. ವಿ ಇವಾಲ್ವ್ಡ್ ಬಿಗ್ ಟೈಮ್ ಇನ್ 2016. ವಿ ರೀಬ್ರ್ಯಾಂಡಿಂಗ್, ಪ್ರೊಫೆಷನಲ್ಸನ್ನು ಹೈರ್ ಮಾಡಿದ್ವಿ, ಎಲ್ಲ ಚೇಂಜ್ ಮಾಡಿದ್ವಿ. Okay. ಅಂಟಿಲ್ ದೆನ್ ನಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ, FMCG from experience from the FMCG background. Right. We are good at manufacturing and distribution. But QSR business is a different skill set altogether. ರೈಟ್. ಆದರೂ ಮಾಡ್ತಾ ಇದ್ವಿ, ಯಾಕೆಂತ ಹೇಳಿದ್ರೆ ವಿ ಹ್ಯಾಡ್ ಗುಡ್ ಪ್ರಾಡಕ್ಟ್, ಬಟ್ ಹೌ ಟು ಮ್ಯಾನೇಜ್ ಎ QSR ಫಾರ್ಮ್ಯಾಟ್ ಅಂತ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಪ್ರಾಡಕ್ಟ್ ಚೆನ್ನಾಗಿತ್ತು, ಹಾನೆಸ್ಟ್ ಅಪ್ರೋಚ್ ಇತ್ತು, ಅದು ಇದೆಲ್ಲ. ಚಂದ್ರ ಲೇಔಟ್ ಸ್ಟೋರಿಗೆ ಹೇಳೋದಾದರೆ, ಅಲ್ಲಿ ಬರೋ ಕಸ್ಟಮರ್ಸ್ ಅವ್ರದ್ದೇ ಓನ್ ಬ್ರ್ಯಾಂಡ್ ಥರ ಎಲ್ಲರ ಹತ್ರ ಚಿಕ್ಕ ಚಿಕ್ಕ ಯಾರಾದರೂ ಅವ್ರ ಹತ್ರ ಏನಾದರೂ ನೆಗೆಟಿವ್ ಆಗಿ ಹೇಳಿದರೆ, ದೇ ಯೂಸ್ ಟು ಬ್ಯಾಟ್ ಫಾರ್ ದ ಬ್ರ್ಯಾಂಡ್. ಅದು ಒಂದು. ಇನ್ನೊಂದು, ಚಿಕ್ಕ ನಮ್ಮಲ್ಲಿ 1000 ತಪ್ಪು ನಮಗೆ ಕಾಣುತ್ತೆ ಆಸ್ ಓನರ್ಸ್, ಬಟ್ ಅವರಿಗೆ ಕಾಣ್ತಾ ಇರಲಿಲ್ಲ, ಅವರು ಅದನ್ನೆಲ್ಲ ಕವರ್ ಅಪ್ ಮಾಡ್ತಾ ಇದ್ರು. ಹಾಂ, ನೀವೀಗ ಡೆಲ್ಟಾ 4 ಇದ್ದು ಹೇಳಿದಾಗ ಆ್ಯಕ್ಚುಲಿ ಐ ಆಮ್ ಏಬಲ್ ಟು ರಿಲೇಟ್ ಟು ದ್ಯಾಟ್.